ಇಡೀ ದೇವಸ್ಥಾನವನ್ನು ಪುಷ್ಪಗಳಿಂದ ಅಲಂಕಾರ ಮಾಡಿದ್ವಿ. ಬಾಳೆ ಕೊಂಬೆಗಳಿಂದ ಕೂಡ ಸುಮಾರು ಒಂದು 150 ಬಾಳೆ ಕೊಂಬೆಗಳು ಸೇಲಮಿಂದ ತರಿಸಿ ಅಲಂಕಾರವನ್ನು ಮಾಡಿದ್ದೀವಿ. ನೀವು ದೇವಸ್ಥಾನಕ್ಕೆ ಬಂದರೆ ಈ ಅಲಂಕಾರವನ್ನು ನೋಡ್ಬೋದು. ಬೆಳಗ್ಗೆ 4:00ವರೆಗೆ ಭಗವಂತನಿಗೆ ಮಂಗಳಾರತಿಯಿಂದ ಈ ಹಬ್ಬವನ್ನು ನಾವು ಶುರು ಮಾಡಿದ್ದೀವಿ. ಅಲ್ಲಿ ತುಂಬ ವಿಶೇಷವಾದ ವಸ್ತ್ರಗಳನ್ನು ಭಗವಂತನಿಗೆ ನಾವು ಅರ್ಪಿಸಿದ್ದೀವಿ. ಪುಷ್ಪಗಳನ್ನು ಕೂಡ ಭಗವಂತನ ಅರ್ಪಿಸಿದ್ದೀವಿ. ಭಗವಂತನ ತುಂಬ ಸುಂದರವಾಗಿ ಅಲಂಕಾರವನ್ನು ನಾವು ಮಾಡಿದ್ದೀವಿ. ಕೃಷ್ಣ ಜನ್ಮಾಷ್ಟಮಿ ಅಂದರೆ ಭಗವಂತ ಈ ಭೂಮಿಗೆ ಅವತರಿಸಿದಂತಹ ದಿನ. ಭಗವಂತನಿಗೆ ಜನ್ಮ ಅನ್ನೋದಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಜೋಪಿ ಸನ್ ಅವ್ಯಯಾತ್ಮ, ನನಗೆ ಜನ್ಮ ಅನ್ನೋದಿಲ್ಲ. ಆದರೂ ಕೂಡ ಭಗವಂತ ತನ್ನ ಭಕ್ತರಿಗೆ ದರ್ಶನ ಕೊಡಲಿಕ್ಕೆ ಮತ್ತು ಈ ಭೌತಿಕ ಜಗತ್ತಲ್ಲಿರುವಂತಹ ಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಅವನು ಸ್ವ ಇಚ್ಛೆಯಿಂದ ಈ ಭೂಮಿ ಮೇಲೆ ಅವತರಿಸ್ತಾನೆ. ಸೊ ಅಂತಹ ಒಂದು ದಿನ ಇದು ಕೃಷ್ಣ ಜನ್ಮಾಷ್ಟಮಿ ಅನ್ನೋದು.